ಭಾಳ ದಿನ ಆಗಿತ್ತು ರೀ ಮಳೆ ಬರ್ಲಾರ್ದ. ಒಬ್ಬೊಬ್ಬ ಭಯಂಕರದಲ್ಲ ಮಳೆ. ಸಾವಕಾಶ ಬಯಸ್ಕೊಂಡೇನು? ಇಲ್ಲ ನೋಡ್ಗ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತ್ರಿವೇಣಿ UK ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ. ಇದು 2 ದಿನದ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್ ವ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ. ಸಂಜೆ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಇದು ಇವಾಗ ಬಟ್ಟೆ ತೊಳೆದಾಕಿನಿ ನೋಡ್ರಿ. ಇಲ್ಲಿ ಹಾಕ್ಬಿಟ್ಟೇನ್ರಿ, ಮುಂದೆ ಬಟ್ಟೆ ತೊಳೆದು ಹಾಕ್ಬಿಟ್ಟಿನಿ. ಇವಾಗ ಒಂದಿಷ್ಟು ಅನ್ನ ಮಾಡ್ಕೋಬೇಕು. ಸ್ವಲ್ಪ ಅನ್ನ ಮಾಡ್ಕೋಬೇಕು ರೀ ಸಂಜೆ ರಾತ್ರಿ ಊಟಕ್ಕೆ. ಹಾಗಾಗಿ ಮತ್ತು ಶೂ ತೊಗೊಂಡ್ಬಂದೀನಿ ನೋಡ್ರಿ. ಎಷ್ಟು ಜೋರು ಹೊಂಟದ್ರಿ ಮಳೆ. ಇವತ್ತು ಕರಿ ಅದ ರೀ. ನಿನ್ನೆ ಮಣ್ಣೆತ್ತಿನ ಅಮಾವಾಸ್ಯೆ ರೀ. ಇವತ್ತು ಕರಿ ನೋಡ್ರಿ. ಎಷ್ಟೊಂದು ಭಾಳ ದಿನ ಆಗಿತ್ತು ರೀ ಮಳೆ ಬರ್ಲಾರ್ದ. ಒಬ್ಬೊಬ್ಬ ಭಯಂಕರದಲ್ಲ ಮಳೆ. ಅಲ್ಲೋಡ್ಗ ಫುಲ್ಲು ಅದು ಮಿರ್ಗ ದಿನ ಆಗಿತ್ತಲ್ಲ. ದಿಶ ಇರ್ಲಿ 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 ಬಿಡು. ಆಯ್ತು, ಅದು ಎಲ್ಲ ಇದಾಗ್ತದ. ಸಾವಕಾಶ ನಿಧಾನ ಬಿಡು. ಅಲ್ಲಿ ಅಲ್ಲಿ ಇಲ್ಲ ಈ ಕಡೆ ಇಡು. ಸಾವಕಾಶ ಬಯಸ್ಕೊಂಡೇನು? ಇಲ್ಲ ನೋಡ್ಗ ಎಷ್ಟೊಂದು ಗಾಳಿ. ನೋಡ್ರಿ ಎಷ್ಟು ಜೋರು ಹೊಂಟದ. ಒಮ್ಮೆಲೆ ಮಳೆ ನೋಡ್ರಿ ಅಂತ ಪರಿ ಸುರೇಕತ್ತದ್ರಿ. ಈ ಥರ ಬರುತ್ತೆ ಮಳೆ ಅಂದ್ಕೊಂಡಿರಲಿಲ್ಲ. ತುಂಬಾ ಮಳೆ ಜೋರು, ಗಾಳಿ ಮಳೆ ತುಂಬಾ ಜೋರು ಬೀಳ್ತಾ ಇದೆ ನೋಡಿ. ನೋಡಿದ್ರೆ ಗೊತ್ತಾಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಚೆಲ್ಲು ಮತ್ತು 1 ಚಮಚದಷ್ಟು ಮೆಂತೆ ಕಾಳು, ಒಂದು ಸ್ವಲ್ಪ ಅಕ್ಕಿ, ಹಾಗೆ ಒಂದು ಸ್ವಲ್ಪ ಅಗಸೆ ಬೀಜ ಹಾಕೋತೀನಿ ರೀ. 1 ಸ್ಪೂನ್ ಅಷ್ಟೇ ಅಗಸೆ ಬೀಜ. ನೋಡಿರಿ ಇಷ್ಟು ಅಕ್ಕಿ ತೊಗೊಂಡೇನಿ. ಇದಷ್ಟು ನೆನೆ ಇಡ್ತೀನಿ ರೀ. ನೆನೆ ಇಟ್ಟು ನಾಳೆಗೆ ಕುದಿಸ್ಬಿಟ್ಟು ತಲೆಗೆ ಪ್ಯಾಕ್ ಹಾಕೋತೀನಿ. ಇದು ವಿಡಿಯೋ ಮಾಡಿರೋದು ಸ್ಕಿಪ್ ಆಗ್ಯದ ಫ್ರೆಂಡ್ಸ್. ಅದು ಮೆಂತೆ ಬೆಲ್ಲನ ನೆನೆ ಇಟ್ಟು ರುಬ್ಬಿ ಹಚ್ಕೊಳ್ಳೋದು. ಹಾಗಾಗಿ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇವಾಗ ರೆಡಿಯಾಗಿ ಹೊಂಟೀವಿ ನೋಡ್ರಿ ಮದುವೆಗೆ. ಇವಾಗ ಬಿಟ್ಟಿವ್ರಿ. ಈಗ ಮುಂದೊಂದು ಗಾಡಿ ಹೊಂಟದ್ರಿ, ಹಿಂದೆ ನಾವೊಂದು ಗಾಡಿ ತೊಗೊಂಡು ಹೊಂಟೀವಿ ನೋಡ್ರಿ. ಹಿಂದೆ ಫಾಲೋ ಮಾಡ್ತಾ ಇದ್ವಿ. ಇಲ್ಲಿ ನೋಡಿ ಒಟ್ಟು 7 ಕ್ರಷರ್ ಇದ್ದವು ರೀ. ಯಾವ್ಯಾವ ಊರಂತ ನನಗೆ ಗೊತ್ತಿಲ್ಲ ರೀ. ಯಾಕಂದ್ರೆ ಜಾಸ್ತಿ ಈ ಕಡೆ ನಾನು ಬಂದಿಲ್ಲ, ಹಾಗಾಗಿ ಅಷ್ಟು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾರಾದರೂ ನೋಡಿದರೆ ಯಾವ್ಯಾವ ಊರು ಅನ್ನೋದು ನನಗೆ ಕಾಮೆಂಟ್ಸಲ್ಲಿ ತಿಳಿಸ್ರಿ, ಆ ಊರ ಕಡೆ ಇದ್ದವರು. ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ ನೋಡ್ರಿ. ಹೊಲಗಳ್ದಾಗ ಎಷ್ಟು ಚಂದ ಹತ್ತಿ ಅದು ಹಾಕ್ಯಾರಿ, ಮಸ್ತ್ ಕಾಣಕತ್ತದ ನೋಡ್ರಿ. ಈಗ ಇದು ಯಾವುದೋ ಊರು ಅಂತ ಹೇಳಿದ್ರಿ ಅಮ್ಮ. ನನಗೆ ಅಷ್ಟು ಪರಿಚಯ ಇಲ್ಲ ಅಂತ ಹೇಳಕತ್ತೀನಲ್ರಿ. ಇದು ಯಾದಗಿರಿಗೆ ಹೋಗೋ ರೂಟ್ ನೋಡ್ರಿ. ಹೈವೇ ರೋಡ್ ಮಾಡಕತ್ತಾರೆ ಇಲ್ಲೆಲ್ಲ ನೋಡಿ. ಹೈವೇ ರೋಡ್ ಮಾಡಕತ್ತಾರೆ. ಮೊನ್ನೆ ಯಾದಗಿರಿಗೆ ಹೋಗ್ಬೇಕಾದ್ರೂ ಮಲ್ಲಯ್ಯನದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ತೋರ್ಸೀನಿ. ಈಗ ಮತ್ತೆ ತೋರ್ಸಾಕತ್ತೀನಿ ನೋಡ್ರಿ. ಮುಂದೊಂದು ಗಾಡಿ ಹೊಂಟದ ನೋಡ್ರಿ, ಅದನ್ನು ಮದುವೆ ಇದ್ರಿ. ಇದು ನೋಡ್ರಿ ಬ್ರಿಡ್ಜ್ ಬಂತು ನೋಡ್ರಿ. ಭೀಮಾ ನದಿ ಬ್ರಿಡ್ಜ್ ಬಂತ್ರಿ. ಯಾದಗಿರಿ ಭೀಮಾ ನದಿ ನೋಡ್ರಿ. ಇದು ಫುಲ್ ನೀರು, ತುಂಬಾ ನೀರು ಅದ ನೋಡ್ರಿ. ಈ ಕಡೆ ಎಲ್ಲ ಫುಲ್ ತುಂಬಿ ಬಿಟ್ಟದ್ರಿ. ಅದು ವಿಡಿಯೋ ಮಾಡ್ಕೊಕತ್ತೀನಿ, ಅಷ್ಟೊಂದು ಕ್ಲಿಯರ್ ಕಾಣಿಸ್ತಾ ಇಲ್ಲ ನೋಡಿ. ಎಷ್ಟೊಂದು ತುಂಬಿ ಬಿಟ್ಟದ ನೋಡ್ರಿ. ಯಾಕಂದ್ರೆ ಮೊನ್ನೆ ಮಹಾರಾಷ್ಟ್ರ ಮಳೆ ಆಯ್ತಲ್ರಿ, ಹಂಗಾಗಿ ಎಲ್ಲ ಇಷ್ಟೆಲ್ಲ ನೀರು ಬಂದಾವ ನೋಡ್ರಿ. ಇವಾಗ ನಡೆದಿ ನೋಡ್ರಿ ಮದ್ವೆ ರೂಟ್. ಮದ್ವೆಗೆ ಹೋಗೋ ಕಲ್ಯಾಣ ಮಂಟಪಕ್ಕೆ. ಇದು 4 ಗೇಟ್ ರೀ, ಕಮಾನ್ ರೀ, 4 ರೀ. ಅದೇ ಕೇಳ್ತಾ ಇದ್ವಿ. ಕೇಳ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ ನೋಡಿ. ಯಾರ್ಯಾರು ಇದ್ದೀರಿ, ಯಾವ ಊರ ಆಗ್ತೈತೆ, ಇವೆಲ್ಲ ಯಾವ ಊರು ಅನ್ನೋದು ಕೂಡ ನನಗೆ ಪ್ರತಿಯೊಬ್ಬರು ಕಮೆಂಟ್ಸ್ ಮಾಡಿ.
ನೋಡ್ರಿ ಯಾವ ಥರ ಇದೆ. ಈಗ ರೈಲ್ವೆ ಕೆಳಗೆ ನೋಡ್ರಿ ರೈಲ್ವೆ ಪಟ್ರಿ ಮೇಲ್ಗಡೆ ಅದ ರೀ. ಈಗೇನು ಮದ್ವೆಗೆ ನಡೆದಿವಲ್ರಿ ಆ ರೂಟ್ ನೋಡ್ರಿ ಎಷ್ಟೊಂದು ಹದಗೆಟ್ಟಿದೆ ಅಂದರೆ ಹೇಳಬಾರ್ದು. ಫುಲ್ ರೋಡ್ ಕೆಟ್ಬಿಟ್ಟದ್ರಿ. ಇದು ಮರಳು ಹಾಕತ್ತಾರ್ರಿ ಇವಾಗ ನೋಡಿ. ಮರ್ಮ ಅಂತ ಹೇಳ್ತಾರಲ್ರಿ, ಕೆಂಪು ಮಣ್ಣು ಅದನ್ನು ಹಾಕತ್ತಾರ. ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ರು. ಅಂತೂ ಇಂತೂ ದೇವಸ್ಥಾನಕ್ಕೆ ಬಂದು ರೀಚ್ ಆದ್ವಿ ನೋಡಿ ಫ್ರೆಂಡ್ಸ್. ಒಂಚೂರು ಏನು ಹನುಮಾನ್ ಟೆಂಪಲ್ ನೋಡಿ. ಇದು ಏನದಂದ್ರೆ ರೂಮ್ ಬುಕ್ ಮಾಡ್ಯಾರಿ ಕಲ್ಯಾಣ ಮಂಟಪ, ಅಲ್ಲಿ ಹೋಗಕತ್ತೀವ್ರಿ. ಈಗ ಬಂದು ಇವಾಗ ಒಂದು ಸ್ವಲ್ಪ ಹೊತ್ತು ಕುಂತೀವಿ ರೀ ಮಾತಾಡ್ತಾ. ಅಲ್ಲೆಲ್ಲ ಇನ್ನೂ ಮದುಮಕ್ಕಳು ರೆಡಿ ಆಗೋರು ಅದಾರಿ. ಹಾಗೆ ಒಂದು ಸ್ವಲ್ಪ ಕೈ ಎತ್ಕೊಂಡು ಅಮ್ಮ ನೀರು ಕುಡಿಯೋಣ ಅಂತಂದ್ರಿ. ಅಮ್ಮ ನಾವು ಬಂದೀವಿ. ನೋಡ್ರಿ ಈ ಥರ ಇದೆ. ಇವಾಗೆಲ್ಲ ಅಡುಗೆದೆಲ್ಲ ಮಾಡ್ಯಾರಿ, ರೆಡಿ ಮಾಡಿ ಇಡಕತ್ತಾರಿ. ಮದುಮಕ್ಳು ಆ ಕಡೆ ರೆಡಿ ಆಗಕತ್ತಾರಿ, ಈ ಕಡೆ ಅಡುಗೆ ಎಲ್ಲ ಊಟಕ್ಕೆ ವ್ಯವಸ್ಥೆ ಮಾಡಕತ್ತಾರಿ. ಫಸ್ಟ್ ಮೊದಲ ಊಟ ಅದು ಮಾಡ್ಕೋರಿ, ಆಮೇಲೆ ಅಕ್ಕಿ ಕಾಳು ಹಾಕೋದು ಅಂತ ಹೇಳಕತ್ತಾರೆ. ಅವ್ರ ಹುಡುಗಿ ಅಮ್ಮ ರೀ ಇವರು. ಇಲ್ಕಲ್ ಸೀರೆ ಉಟ್ಟಾರಲ್ರಿ ಅವ್ರ ಹುಡುಗಿ ಅಮ್ಮ. ನೋಡ್ರಿ ಇಷ್ಟೆಲ್ಲ ನೀರು ತುಂಬಿಟ್ಟಾರಿ. ಅಮ್ಮ ನಾನು ಅಲ್ಲೆಲ್ಲ ಪರಿಚಯದವರು ಮಾತಾಡ್ಕೊಂತ ಕುಂತೇವೆ ನೋಡ್ರಿ. ನಂದು ಸಿಂಪಲ್ಲಾಗಿ ಈ ಥರ ರೆಡಿಯಾಗಿ ಬಂದೆ ನೋಡ್ರಿ. ಇಲ್ಲಿದ್ದು ಬರಬೇಕಾದ್ರೆ ಎಲ್ಲ ಫುಲ್ಲ ನೀರು ಬಿಟ್ಬಿಟ್ಟೈತ್ರಿ ನೋಡಿ ಫ್ರೆಂಡ್ಸ್. ಊಟ ಮಾಡಕತ್ತೀವಿ. ಅಡುಗೆ ಮಾತ್ರ ಸೂಪರಾಗಿ ಸಖತ್ತಾಗಿತ್ತು ರೀ. ತುಂಬಾ ಇಷ್ಟ ಆಯಿತು. ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಹಾಕ್ಸ್ಕೊಂಡು ಊಟ ಮಾಡಬೇಕ್ರಿ. ತುಂಬಾ ಚಿಕ್ಕಂಗೆ ಹಾಕ್ಸ್ಕೊಂಡು ಊಟ ಮಾಡಬಾರ್ದ್ರಿ. ಇವಾಗ ನಾನು ಅಮ್ಮ ಎಲ್ಲ ಜನ ಊಟ ಮಾಡಕತ್ತೀವ್ರಿ. ಅದೇ ಸ್ವಲ್ಪ ಹೊತ್ತಾಗಿತ್ತು ಬಂದು, ಏನು ಭಾಳತ್ತಾಗಿದ್ಲ. ಫಸ್ಟ್ ಊಟ ಮಾಡ್ಕೊರಿ, ಆಮೇಲೆ ಹೋಗೋಣ ಅಕ್ಕಿ ಕಾಳು ಹಾಕಕ್ಕೆ ಬರಕತ್ರಿ ಅಂತ ಹೇಳಿದ್ರಿ. ಇವಾಗ ಮದುಮಕ್ಕಳು ಸ್ಟೇಜ್ ಮೇಲೆ ಬಂದಾರ್ರಿ. ಇನ್ನೇನು ಮಾಂಗಲ್ಯ ಧಾರಣೆ ಆಗುತ್ತೆ. ವಿಡಿಯೋ ಮಾಡ್ಕೋಬೇಕಂದ್ರೆ ಇವ್ರೇನು ವಿಡಿಯೋದಾರ ಇದು ಕ್ಯಾಮ್ರಾದಾರದಿ ಮುಂದ್ಗಡೆ ನಿಂತ್ಬಿಟ್ಟಿದ್ರು. ಹಂಗಾಗಿ ನನಗೆ ಈ ಕಡೆ ನಿಂತು ಮಾಡೋಕ್ಕಾಗಲಿಲ್ಲ, ತುಂಬ ಜನ ಇತ್ತು. ಹಾಗಾಗಿ ನೋಡ್ರಿ ಇಲ್ಲಿ ಮದುಮಕ್ಳು ಅದಾರ್ರಿ. ಹಾಗೆ ಮುಗಿಸ್ಕೊಂಡಿವಿ. ಆಂಜನೇಯಂದು ದೇವಸ್ಥಾನಕ್ಕೆ ಬಂದು ಅಲ್ಲಿ ನಮಸ್ಕಾರ ಮಾಡಿ ಇವಾಗ ಅಲ್ಲಿದ್ದೊಂದು ಸ್ವಲ್ಪನೇ ವಿಡಿಯೋ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಪ್ರತಿಯೊಬ್ಬರಿಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಾಯಿರಿ. ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಪೂಜೆ ನಡೆಸಿದ್ರಿ, ನಾವು ಕೂಡ ಅಲ್ಲೇ ನಿಂತು ವಿಡಿಯೋ ಮಾಡಿಕೊಂಡು ಪೂಜೆ ಅದು ಮುಗಿಸಿದ ನಂತರ ಬೇಡ್ಕೊಂಡು ಮತ್ತು ಹೀಗಿನ್ನೇನು ಗಾಡಿ ಹತ್ತಿ ಊರಿಗೆ ನಡೆದ್ವಿ ನೋಡ್ರಿ. ಈಗ 4 ದಾಟಿ ಹೊಂಟೀವಿ ನೋಡಿ ಫ್ರೆಂಡ್ಸ್. ನೋಡಿ ಈ ಥರ ಇದೆ. ಇಷ್ಟ ಆಯಿತಾ ಅಂದರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.